ಇತ್ತೀಚೆಗೆ ಕೆಎಸ್ಆರ್ಟಿಸಿ ವತಿಯಿಂದ ಹೊರ ಗುತ್ತಿಗೆ ಆಧಾರದ ಮೇಲೆ ಚಾಲಕರ ನೇಮಕಾತಿ ಮಾಡಿಕೊಳ್ಳುತ್ತಿದ್ದು, ಹಣ ಕೊಟ್ಟರೆ ಟ್ರ್ಯಾಕ್ ಪರೀಕ್ಷೆ ಪಾಸ್, ಇಲ್ಲಾಂದ್ರೆ ಫೇಲ್ ಎಂದು ಡ್ರೈವರ್ ಮತ್ತು ಒಬ್ಬ ವ್ಯಕ್ತಿ ಮಾತನಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಚಾಮರಾಜನಗರದ ಬಸ್ ನಿಲ್ದಾಣದಲ್ಲಿ ಚಾಲಕನೊಬ್ಬ ಮಾತನಾಡಿರುವ ವಿಡಿಯೋ ವೈರಲ್ ಆಗಿದ್ದು, ಚಾಲಕನು ನೇಮಕಾತಿ ಸಂದರ್ಭದಲ್ಲಿ ನಾನು ಕೂಡ ಹಣ ಕೊಟ್ಟು ಟ್ರ್ಯಾಕ್ ಪರೀಕ್ಷೆ ಪಾಸ್ ಆಗಿದ್ದೇನೆ ಎಂದು ಹೇಳಿರುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿ ಅಧಿಕಾರಿಗಳತ್ತ ಬೆಟ್ಟು ಮಾಡಿದೆ. ಟ್ರ್ಯಾಕ್ ಪರೀಕ್ಷೆ ಪಾಸಾಗಲು 30ರಿಂದ 40 ಸಾವಿರ ಲಂಚವನ್ನು ಫಿಕ್ಸ್ ಮಾಡಿದ್ದು, ಟ್ರ್ಯಾಕ್ ಪರೀಕ್ಷೆ ಪಾಸಾಗಿಲ್ಲ ಅಂದರೆ 40 ಸಾವಿರ ನೀಡಬೇಕು. ಹಣ ಕೊಟ್ಟರೆ ಡ್ರೈವಿಂಗ್ ಬರದಿದ್ದರೂ ಆಯ್ಕೆಯಾಗುವ ಪರಿಸ್ಥಿತಿ ಇದ್ದು, ಹಣ ನೀಡದಿದ್ದವರ ಪಾಲಿಗೆ ನೇಮಕಾತಿ ಕನಸಾಗಿಯೇ ಉಳಿಯುವಂತಾಗಿದೆ. ಈ ರೀತಿ ಹೊರಗುತ್ತಿಗೆ ಚಾಲಕರ ನೇಮಕದಲ್ಲೂ ಮೇಲ್ಮಟ್ಟದ ಅಧಿಕಾರಿಗಳು ಸುಲಿಗೆಗೆ ಇಳಿದಿದ್ದಾರೆ ಎಂದು ಹೇಳಿರುವ ವಿಡಿಯೋ ಕಂಡ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಏಜೆನ್ಸಿ ನಡುವೆ ನಡೆಯುವ ಒಳ ಒಪ್ಪಂದಕ್ಕೆ ಸಾರ್ವಜನಿಕರಿಂದ ಬಹಳಷ್ಟು ಟೀಕೆಗಳು ಕಂಡುಬರುತ್ತಿದೆ. ಸರಿಯಾಗಿ ಚಾಲನೆ ಮಾಡದೇ ಇರುವ ಚಾಲಕರ ನೇಮಕ ಮಾಡಿ ಅವನು ಚಾಲನೆ ಮಾಡುವ ಸಮಯದಲ್ಲಿ ಅಪಘಾತ ಸಂಭವಿಸಿ ಅಮಾಯಕ ಪ್ರಯಾಣಿಕರ ಜೀವ ಬಲಿಯಾದರೆ ಯಾರು ಹೊಣೆ ಎಂಬ ಪ್ರಶ್ನೆಯು ಜನಸಾಮಾನ್ಯರಲ್ಲಿ ಉದ್ಭವವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉತ್ತರ ನೀಡಬೇಕು. ಅಪ್ಲಿಕೇಶನ್ ಹಾಕಿದಿರಲ್ವಾ, ಎಷ್ಟು 35 ಕೇಳದ್ನ ಗಣೇಶ್ನ 30 ಕೊಡ್ತೀನಿ, 5 ಕೊಡ್ಬೇಡಿ, ಎಲ್ಲ 35 ಕೊಟ್ಟಿರೋದು. ಟ್ರ್ಯಾಕ್ ಆಗಿಲ್ಲ ಅಂದ್ರೆ ಒಂದು 10 ಸಾವಿರ ಜಾಸ್ತಿ ಆಯ್ತಾ ಅಂತ ಹೇಳಿದ್ರು. ಯಾರು ಅವರು ಇನ್ನೊಂದು ಫೋನ್ ಮಾಡಿದೆ. ಟ್ರ್ಯಾಕ್ ಆಗಲಿಲ್ಲ ಅಂದ್ರೆ 40 ಕೇಳ್ತಾರೆ, 45 ಕೇಳ್ತಾರೆ. ಟ್ರ್ಯಾಕ್ ಮಾಡಿಬಿಟ್ರೆ 30 ಆಯ್ತು. ಮಾಡ್ಬೋದಣ್ಣ ಒಟ್ಟಿನಲ್ಲಿ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅದಕ್ಕೆ ಸುಳ್ಳು ಹೇಳೋದು. ನಾವು ಟ್ರ್ಯಾಕ್ ಮಾಡಿಲ್ಲ ಕೊಟ್ಟು ನಾವು 40 ಸಾವಿರನೇ ಕೊಟ್ಟು, ಮತ್ತು ಅದು ಮಾಮೂಲಿ 35 ಕೇಳಿದ್ ನಾವು 30 ಕೊಟ್ಟು 10 ರೂಪಾಯಿ ಟ್ರ್ಯಾಕ್ ಕೊಟ್ಟು. ನಾವು ಮಾಮೂಲಿ ಚವರ್ ಲೈಟು ಪಿಕಪ್ ಓಡಿಸ್ತಿದ್ವಿ. ಅದೇ ನಾವು ಈಗ ಭಯ ಇತ್ತ, ಯಾಕಂದ್ರೆ ಮಾಡಿ ಕೊಟ್ಬಿಡು ಸುಮ್ಮನೆ. ಇನ್ನು ದುಡ್ಡು ಬರಲ್ವಂತಲ್ಲ, ಕೊಟ್ಬಿಡು ಸುಮ್ಮನೆ. ಅದೇ ದುಡ್ಡು ಬರಲ್ಲ, ಮಿಸ್ ಆಗಿ ಅದು ಟಚ್ ಆಯಿತು ಅಂದ್ರೆ. ಈಗ ಮೊನ್ನೆ ನಮ್ಮ ಫ್ರೆಂಡ್ ಆಲತ್ತೂರಮ್ಮ ರಾಜು ಅಂತ ಹೊಡೆದ ಸ್ಪಾಟ್ ಔಟು, 3 ಸ್ಪಾಟ್ ಔಟು.